ಬಾರೆ ಕೆಳಗಡೆ ಬಾರೆ, ಬಾ ಕೆಳಗಡೆ ಬಾ. ನೋಡ್ರಿ ಮೇಲ್ಗಡೆ ಎಲ್ಲಿದೀಯೇ ನೋಡ್ರಿ. ಏಯ್ ಬರ್ರಿ ಕೆಳಗಡೆ ಬರ್ರಿ. ಹಾಯ್, ಹೇಗಿದ್ದೀರಾ ಎಲ್ಲರೂ? ಸೇಮ್ ಮರದ ಮೇಲೆ ಇರ್ಬೇಕಿತ್ತು. ಇನ್ನೊಂದು 2 ದಿನ ಬನ್ರಿ ಕೆಳಗಡಿಕೆ. ಬಂದ್ಬಿಟ್ಟಿದ್ದೀರಾ, ಏನು ಮಾಡೋಕ್ಕಾಗಲ್ಲ. ಇವಾಗ ಬರ್ರಿ, ಬಡ್ದು ಕಲ್ಸ್ಕೊಬೇಕಲ್ಲ ಬುದ್ಧಿನ. ಬಾರೋ ಕೆಳಗಡೆ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೇಜಾರು ಮಾಡ್ಕೊಬೇಡಿ. ಮಕ್ಕಳು ಮೇಲ್ಗಡೆ ಮನೆ ನೋಡೋಕೆ ಹೋಗ್ತಾರಾ, ಸ್ವಲ್ಪ ಹಂಗೆ ಹಿಂಗೆ ಕುಚೇಷ್ಟೆಗಳು ಮಾಡ್ತಾ ಇರ್ತಾರೆ. ವೀಡಿಯೋ ಮಾಡೋಕ್ಕೂ ಕೂಡ ಬಿಡಲ್ಲ. ಸ್ಕೂಲಿಂದ ಬಂದವನೇ ಒಂದು ಸ್ವಲ್ಪ ತೀಟೆ ಜಾಸ್ತಿ. ನೋಡಿದ್ದೀರಲ್ಲ ನೀವೇ, ಕೆಲವೊಂದು ವೀಡಿಯೋದಲ್ಲಿ ನೋಡಿರಬೇಕು. ಇವತ್ತು ಸೆಕೆಂಡ್ ಡೇ ಕಾರ್ನ ಪ್ರಾಕ್ಟೀಸ್ ಮಾಡ್ಕೊಬೇಕು ಅಂತ ಹೋಗ್ತಾ ಇದ್ದೀನಿ. ಅಮ್ಮೋ, ಏಯ್ ಬಾ ಈ ಕಡೆ ಪಾಪ, ಆ ಕಡೆಯಿಂದ ಬಾ, ಆ ಕಡೆಯಿಂದ ಬಾ. ಬೀಳ್ತೀಯ, ಇಲ್ಲೆಲ್ಲ ಫೋಟೋಸ್ ಎಲ್ಲ ಐತೆ. ಆ ಕಡೆಯಿಂದ ಬಾ ಬಾ, ಗೇಟಾಸಿಂದ ಬಾ. ಒಂದು ಹೇಳಿದ ಮತ್ತೆ ಕೇಳಲ್ಲ. ಈ ಗಂಡು ಮಕ್ಳು ಹಿಂಗೆ ಅಂದ್ಕೊಂಡ್ಬಿಟ್ಟಿದ್ದೀನಿ. ಕಾರ್ ಡ್ರೈವಿಂಗು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ಬೇರೆ ಸ್ವಲ್ಪ ಮಿಸ್ಟೇಕ್ಗಳು ಆಗ್ತಾಯಿತ್ತು. ಇವತ್ತು ಮಿಸ್ಟೇಕ್ಗಳು ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ಟೆದು ಒಳಗಡೆ ಹೇಳ್ಕೊಳಮ್ಮ. ಎಲ್ಲರೂ ಹೊರಗಡೆ ಹೋಗೋಕ್ಕೆ ಮುಂಚೆ ಎಲ್ಲನೂ ಮಳೆ ಬಂದ್ಬಿಡುತ್ತೆ ಅಂತ ಎಲ್ಲ ಎತ್ತಿಟ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಬರೋ ಬರೋ ವಿಡಿಯೋಗೆ ಬರೋ, ವಿಡಿಯೋಗೆ ಬರೋ. ಸಂಜೆ ಹೋದರೆ ಚೆನ್ನಾಗಿರುತ್ತೆ. ಒಂದು ಲಾಂಗ್, ಇವತ್ತು ಸ್ವಲ್ಪ ಲಾಂಗ್ ಹೋಗೋಣ. ಅದು ಹೋಗಿ ಕೈ ತೊಳ್ಕೊ ಹೋಗೋ. ಏನು ತೀಟೆ ಮಾಡ್ತೀಯ ನೀನು? ಇವನೇ ನೋಡ್ರಿ, ನಮ್ಮ ಮನೆ ಕಟ್ಟೋ ಮೇಸ್ತ್ರಿ ಇವನು. ಬುದ್ಧಿನೇ ಇಲ್ಲ ಸ್ವಲ್ಪನೂ. ಎಲ್ಲ ಹೇಳಿ ಮಾಡಿಸ್ಬೇಕು, ಹೇಳಿ ಮಾಡಿಸಿರ್ಬೇಕು ನಮ್ಮ ಮೇಸ್ತ್ರಿಗೆ. ನೀರು ಹಾಕೋ ಮೇಲ್ಗಡೆ ಕ್ಯೂರಿಂಗ್ ಮಾಡೋ ಅಂತ ಒಂದು 50 ಸತಿ ಹೇಳ್ಬೇಕು. ಫೋನ್ ಮಾಡಿದ್ರೆ 50 ಸತಿಗೆ ಬರ್ತಾನೆ, ಏನಕ್ಕ ಅಂತ ಕಮೆಂಟ್ಗಳು ಮಾಡ್ತಾರೆ. ಆಮೇಲೆ ನಮಗೂ ಕಳಿಸ್ರಿ ಮೇಸ್ತ್ರಿನ ಅಂತ. ಆಮೇಲೆ ನಾನೇನು ಮಾಡೋಣ? ಡ್ರೈವಿಂಗ್ ಹೋಗ್ತಾ ಇದ್ದೀನಿ. ನೋಡೋಣ, ಇವತ್ತು ಸ್ವಲ್ಪ ದೂರ, ಒಂದು 10-15 ಕಿಲೋಮೀಟ್ರ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನು, ಸ್ವಲ್ಪ ಹಿಂದಕ್ಕೆಲ್ಲ ರಿವರ್ಸ್ ತಕ್ಕೊಟ್ಬಿಡು ನನಗೆ. ಎಲ್ಲಿಂದ? ಅಲ್ಲಿ ರೋಡ್, ಮೇನ್ ರೋಡ್ ತಕ್ಕೊಡು. ಹೈವೇಯಿಂದ ಹೋಗಿ ಬೀಗ ಹಾಕ್ತಮ್ಮ. ಆಯ್ತೇನೋ? ನಾಳೆ ಸೆಂಟ್ರಿಂಗಾ? ಸೆಂಟ್ರಿಂಗು ಸೋಮವಾರ ಮೋಲ್ಡ್. ಮೇಸ್ತ್ರಿ ಸರಿ. ಓಡಿಸ್ತಾ ನಮ್ಮ ಹುಡುಗರು ಯಾರು ವೀಡಿಯೋ ಮಾಡ್ತಾರೆ. ನೋಡೋಣ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಅದನ್ನು ಮಿಸ್ಟೇಕ್ ಮಾಡಿದ್ರೆ ಏನಿಲ್ಲ, ನಿನ್ನಲ್ಲ ಹೋಗು. ನೀನು ಕಲ್ತಿದ್ಯಾ? ಹೋಗ, ಸಾಕು ಹೋಗ, ನೀನು ಕಲ್ತಿದ್ಯಾ? ಓಡಿಸೋವಾಗ ವಿಡಿಯೋ ಮಾಡ್ತೀನಿ. ಇವಾಗ ಇಲ್ಲಿಗೆ ಸ್ಟಾಪ್ ಮಾಡಿ ಮೇನ್ ರೋಡ್ಗೆ ಹೋಗ್ತಾ ಮೇನ್ ರೋಡ್ಗೆ ಹೋಗ್ಬೇಕು. ಇಲ್ಲಿ ಅಕ್ಕಪಕ್ಕ ಎಲ್ಲ ಮಕ್ಕಳು ಮರಿ ಇರ್ತವೆ. ಯಾಕೆ ಸುಮ್ಮನೆ ಆಮೇಲೆ ಭಯ ಬಿದ್ಬಿಟ್ಟು ಗ್ರಾಚಾರ ಅಂತ ಹೋಗ್ತೀನಿ. ಹಂಗೆ ನಿಮಗೂ ಕೂಡ ತೋರಿಸ್ತೀನಿ. ನೀವು ಯಾರನ್ನ ಕಲ್ತ್ಕೊಬೇಕಾದ್ರೆ ಒಂದು ಸತಿ ಹೇಳ್ಕೊಡ್ತೀನಿ ಹೆಂಗೆ ಡ್ರೈವಿಂಗ್ ಕಲಿಯೋದು ಅಂತ. ನಂತರ ಯಾರನ್ನ ಎಲ್ಬೋರ್ಡ್ಗಳು ಇರ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ನೋಡೋಣ. ಅದೇ ಡ್ರೈವಿಂಗ್ ಏನೋ ಹಾಕ್ಸಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲಮ್ಮ. ಎಲ್ಲ ಮೂವ್ ಮಾಡ್ಕೊಂಡು
ಹಾಂ ಕ್ಲಚ್ ಲೈಟಾಗಿ ಬಿಟ್ಕೊಂಡು ಆಕ್ಸಿಲೇಟರ್ ರೈಸ್ ಮಾಡ್ಕೊಂಡು ಹೋಗ್ಬೇಕು. ಗಾಡಿ ಎಲ್ಲೆಲ್ಲ ಓದೈತೆ. ಹಂಗೆ ಇದು ಚೈನ್ ಹೋಗ್ಬಿಟ್ವರ್ನ ನೀವು ಹರ್ಸ್ಕೊಂಡು ಹೋಗ್ರೆ ನಾನು ಮನೋಣ್ಣ ಅಮ್ಮಕ್ಕ ರೆಸ್ಟ್ ಮಾಡ್ತೀವಿ. ನಾವು ಚೈನ್ ಹೋಗ್ತಿದ್ದೀವಿ, ನಮ್ಮಮ್ಮ ಹೊರ್ಸ್ತವ್ರೆ, ನಾವೆಲ್ಲರೂ ರೆಸ್ಟ್ ಗೇರೆಲ್ಲ ಚೇಂಜ್ ಮಾಡಲ್ಲ ಒಂದು ಗೇರ್ ಚೇಂಜ್ ಮಾಡ್ಬಿಡು ಸಾಕು, ಸೆಕೆಂಡ್ ಗೇರ್ ಚೇಂಜ್ ಬೇಡ 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 ಸುಮ್ಮನೆ ಮನೋಣ. ಕೊಡ್ಬೇಡ ಒಂದು ಗೇರ್ ಚೇಂಜ್ ಮಾಡ್ಬೇಕು ಸಾಕು, ಸೆಕೆಂಡ್ ಗೇರ್ ಒಂದೇ gear ಸಾಕು. ಒಂದ್ರಲ್ಲಿ ಓದ್ತಾರೆ ಬಿಡಿ. ಒಂದ್ ವಾರ ಒಂದ್ರಲ್ಲೇ ಕಲೀಲಿ, ಆಮೇಲೆ ಹೋಗಿ ಅಮ್ಮ. ಆದ್ರೆ ನೀವು ಫಾಸ್ಟ್ ಆಗಿ ಹೋಗಲ್ಲಮ್ಮ. ಸೆಕೆಂಡ್ ಗೇರ್ ಆದ್ರೆ ಒಂದು ಏನಿ ಸುಮ್ಮನೆ ಮನು ಎಲ್ಲ ಜಾಸ್ತಿ ಆಗುತ್ತೆ ಅಂತಾರ. ಆಮೇಲೆ ಹಿಂಗೆ ನೀನು ಮಾಡೋದು. ಆಮೇಲೆ ಯೂಟ್ಯೂಬ್ ಅಲ್ಲಿ ಇದೇನು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಏನೇನೋ ಅಂತೀರ. ABC ಅಷ್ಟೇ ಪಾಪ ಇದ್ರಲ್ಲಿರೋದು. ಮುಂದೆ ಹೋಗ್ರಮ್ಮ, ಬೇಗ ಬೇಗ. ಇರಲೇ ಲೇಟ್ ಮಾಡಬೇಡಿ, ಬೇಗ ಹೋಗಕ್ಕಾಗಲ್ಲ ದೂರ. ನಂಗೆ ಯೂಟ್ಯೂಬ್ ಬೇರೆ ಐತೆ ಅಮ್ಮ, ಸುಯ್ ಅಂತ ಕೊಟ್ಬಿಡಿ. ಯೂಟ್ಯೂಬ್ ಬೇರೆ ಐತೆ ನಂಗೆ. ಮ್ಯಾಕ್ಸು, ಮ್ಯಾಥಮೆಟಿಕ್ಸ್. ಆಫೀಸ್ ಇನ್ನೇನು ಹೋಯ್ತು, ಈಗ ಬರ್ತಾ ನೋಡು, ಜಶ್ವಂತ ಬರ್ತಾ ನೋಡು. ಪಾಪ ತಲೆ ಒಳಗಡೆ ಇಡ. ಅಣ್ಣಂಗೆ ಹೇಳಿದ್ದು ನೋಡು, ಯಾರನ್ನ ಜಶ್ವಂತ ತಲೆ ಯಾಕೆ ಆಚೆ ಇಡೋದು ನೀನು? ಅಮ್ಮ ನೀವು ಮುಂದೆ ನೋಡ್ರಮ್ಮ. ಜಶ್ವಂತ ಬರ್ತಾ ನೋಡು, ನಾನು ಹೇಳಿದ್ದೀನಿ ಅವನಿಗೆ. ನವೀನ ಇಲ್ಲ ಮನೆ ಸೊಂಡ ಆಗ್ತಾರಿದೆ, ಅಲ್ಲಿ ಬರೋದೇನಂದ್ರೆ ಮನೋಣ ಇದ್ದ ಶೆಡ್ಡು ಅವತ್ತು ನೀವು ದೆವ್ವ ಅಂತ ಅಂದಿದ್ದು. ಯಾವಾಗ ಈ ತಿಂಗಳು ಕಳೆದೋಗ್ಬಿಡ್ತದಾಗ ಯಾಕಪ್ಪ ಅಷ್ಟು ಚೇಂಜ್ ಮಾಡ್ಬಿಟ್ಟು ಮನೆ ಮನೋಣ ಇಲ್ಲೇನಾ? ನೋಡಿ ಮನೆ ನಡ್ಕೊಂಡು ಮನೋಣ ನಡ್ಕೊಂಡು ನೋಡಿದ್ರ ಡ್ರೈವಿಂಗ್ ಹೆಂಗ್ ಮಾಡಿದೆ ಅಂತ. ಸ್ವಲ್ಪ ಲಾಂಗ್ ಆಗಿ ಬಂದಿದ್ದು. ನಾಳೆ ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಒಂದು ವಾರದಲ್ಲಿ ಕಲ್ತ್ಕೊಂಡ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀನಿ. ಯಾಕೆ ಅಂತಂದರೆ 2 ವರ್ಷದಿಂದ ಬ್ಯಾಲೆನ್ಸಲ್ಲಿ ಇಕ್ಕೊಂಡು ಇವತ್ತು ಕಲಿಬೇಕು, ನಾಳೆ ಕಲಿಬೇಕು. ಮನೇಲಿ 2 ಕಾರ್ ಇದ್ರೂ ಕಲಿಯೋಕ್ಕಾಗ್ತಾ ಇರಲಿಲ್ಲ. ಕಲಿತೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಗಳು ಕೂಡ ಕಲಿತಾವಳು ಇವಾಗ. ನಂದು ರೌಂಡ್ ಆಯ್ತು ಅವಳದು, ನಂದಾಯಿತು. ಇವಾಗ ಅವಳು ಕಲಿತಾವಳೆ. ಇವಾಗ ನೆನ್ಮಂಗ್ಲಕ್ಕೆ ಓದ್ತಿರೋದು. ನೆನ್ಮಂಗ್ಲ ಸೊಂಡೆಕೊಪ್ಪ ಇಲ್ಲ. ಓಡಿಸ್ತಾವಳು ಅವಳು. ನಾನು ಸಿಕ್ಕಾಪಟ್ಟೆ ಸ್ಲೋ, ಅವಳು ಸಿಕ್ಕಾಪಟ್ಟೆ ಫಾಸ್ಟು. ಈ ಎಕ್ಸ್ಲೇಟ್ರ್ ಕೊಟ್ಬಿಟ್ಟಿರ್ತಾಳೆ, ಝೈ ಅಂತ ಹೋಗ್ತಾ ಇರ್ಬೇಕು ಹಂಗೇನೆ. ಹುಷಾರಮ್ಮ, ಹಸು ಐತಲ್ಲಿ. ಅದಿರೋದು ಆ ಕಡೆ, ಇದಿರೋದು ವಾತಾವರಣ ನೋಡಿದ್ವಿ ಎಷ್ಟು ಚೆನ್ನಾಗೈತೆ. ಸ್ವಲ್ಪ ಹಳ್ಳಿ ರೋಡ್ ಆಗಿರೋದ್ರಿಂದ ಸೂಪರ್ ಆಗಿರುವಂಥ ಜಾಗ ಇದು. ಇಲ್ಲಿಗೆ ಬರ್ತೀಯ ಮನು? ಈಗಿರೋದಲ್ಲಿ ನಮ್ಮ ಸ್ವಂತ ಮನೆ ಹೇಳಿದ್ದು. ನಿಮ್ಮನೆ ಹಾಗಾದ್ರೆ ನಾನು ಡ್ರೈವಿಂಗ್ನ ಬೇಗ ಕಲಿತು ಈಗಿರೋದಿಲ್ವಾ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಇನ್ನು ಮುಂದೆ ಅಂತ ಅಂದ್ಕೊಂಡಿದ್ದೀನಿ. ಇರೋದು. ಎಲ್ಲರೂ ಹೋಗ್ಬೇಕು ಅಂತ ಅಂದ್ಕೊಂಡಾಗೆಲ್ಲ ಹೊರಗಡೆ ಎತ್ಕೊಂಡು ಹೋಗ್ಬೇಕು ಅಂತ ಹಂಗೆಲ್ಲ ಮಾಡಲ್ಲ. ಬಸ್ನವ್ರು ನೋಡ್ರಿ, ಎಲ್ಲೈತೆ ನಿಮ್ಮ ನನಗೆ ಬಸ್ಸು ಲಾರಿ ಇನ್ನೂ ದೂರ? ಸಡನ್ನಾಗಿ ಬಂದ್ಬಿಡ್ತು ಅಂದರೆ ಕೈ ಕಾಲೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿರ್ತೈತೆ ಅವಾಗಲೇ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅವಾಗ. ಸ್ವಂತ ಈ ವಾತಾವರಣನೂ ಮಳೆ ಥರ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಇಲ್ಲಿ ನೆನ್ಮಂಗ್ಲ ಇದ್ದಿದ್ದಲ್ಲ. ಇಂಥ ವಾತಾವರಣ ಗೊತ್ತಾ, ಸೂಪರ್ ಆಗಿರೋ ಅಂಥ ವಾತಾವರಣ ಇದು. ಹಳ್ಳಿ ಕಡೆ ಡ್ರೈವಿಂಗ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಟೌನ್ ಒಳಗಡೆ ಕಲ್ತ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಈ ಸಿಗ್ನಲ್ಲು ಅವು ಇವು ಇನ್ನೂ ಅವೆಲ್ಲ ಏನೂ ಗೊತ್ತಿಲ್ವಲ್ಲ ನನಗೆ. ಹಾಯ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಹೊಸ ವಿಡಿಯೋದಂಗೆ ಸಿಗ್ತೀನಿ. ಅಲ್ಲಿ ಬರ್ಕೊಟ್ಟೆ. ಬಾಯ್. ಇಷ್ಟ ಆದರೆ
ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಡ್ರೈವಿಂಗ್ ಕಲಿಯೋರು ಭಯ ಬೀಳ್ಬೇಡಿ. ನಂತರ ಕೊಟ್ಬಿಡಿ. ಎದ್ರುಕೊಂಡು ಮೂಲೆಯಲ್ಲಿ ಕೂತು ಸ್ವಲ್ಪ ಏನು ಕಲಿದಿರ ಸ್ವಲ್ಪ ಹಿಂಸೆ ಆಗ್ಬಿಟ್ಟಿತ್ತು ನನಗೆ. ಯಾವುದೂ ಕರೆಕ್ಟಾಗಿ ಕಲೀಲಿಲ್ಲ ನಾನು. ಈಜು ಕಲೀಲಿಲ್ಲ, ಚಿಕ್ಕ ಹುಡುಗಿಲಿ ಈಜು ಕಲಿಸ್ತಾ ಇದ್ರು ಅದು ಕಲೀಲಿಲ್ಲ. ಆಮೇಲೆ ಸೈಕಲ್ ಕಲೀಲಿಲ್ಲ, ಒಂದು ಗಾಡಿ ಕಲೀಲಿಲ್ಲ, ಭಯ ಅಂತ. ಕಾರ್ ಸ್ವಲ್ಪ ಗಾಡಿ ಥರ ಸೈಕಲ್ ಥರ ಎಲ್ಲ ಬೀಳಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಕಾರ್ ಕಲಿಯೋಣ ಅಂತ ಮನಸ್ಸಾಯಿತು. ಅದು 2 ವರ್ಷದಿಂದ ಹೋಗಿ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಅದನ್ನು ಕೂಡ ಸರಿಯಾಗಿ ಕಲಿದಿರ ಒಂದು ಎಲ್ಲ ವೇಸ್ಟ್ ಮಾಡಿಕೊಂಡೆ, ದುಡ್ಡು ಗಿಡ್ಡು ಎಲ್ಲ ವೇಸ್ಟ್ ಮಾಡಿಕೊಂಡು ಡ್ರೈವಿಂಗ್ ಕ್ಲಾಸಲ್ಲಿ ಎಲ್ಲ ಇದಾಯಿತು. ಅದಕ್ಕೆ ಮನ್ಸು ಮಾಡಿಬಿಟ್ಟಿದ್ದೀನಿ, ಕಲ್ತು ಬಿಡಬೇಕು ಈ ಸತಿ, ಕಲಿತು ಚೆನ್ನಾಗಿ ಓಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಪ್ಪ ಎಷ್ಟು ಚೆನ್ನಾಗೈತೆ ಅಂತ ಇದು ನೀವು ತೋರಿಸ್ತೀನಿ ನೋಡಿ. ಹಾಸ್ಪಿಟಲ್ ಎಲ್ಲ ಇಲ್ಲ ಅಂದ್ರೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂತೀನಿ. ನೀವು ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ಟು ಗುದ್ದಿತಾರೆ, ಅವಾಗ ಕರ್ಕೊಂಡು ಹೋಗ್ತಾರೆ. ನೋಡಿದ್ರ ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಗೆಲ್ಲ ಟೇಕ್ ಕೇರ್, ಬಾಯ್. ಡ್ರೆಸ್ ಕೂಡ ಬಿಚ್ಚಿಲ್ಲ. ಟೇಕ್ ಕೇರ್, ಬಾಯ್. ಬಾಯ್.